ಇಲ್ಲಿ ಐಹೊಳೆ ಟಿಕೆಟ್ ತೊಗೊಂಡ್ಕೊಂಡು ಈ ಕಡೆ ಎಂಟ್ರಿ ಇರುತ್ತೆ. ಇದು ದುರ್ಗಾ ಟೆಂಪಲ್ಲು ಮತ್ತು ಆರ್ಕಿಯಾಲಜಿಕಲ್ ಮ್ಯೂಸಿಯಮ್ಗೆ ಸಪ್ರೇಟ್ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಡು ಈ ಕಡೆ ಹೊಡ್ತಾ ಇದ್ದೀವಿ. ಓಕೆ, ಮ್ಯೂಸಿಯಮ್ ಇರೋದು ನೆಕ್ಸ್ಟ್ ಅಂತೆ ಆ ಕಡೆ. ಐಹೊಳೆಯನ್ನು ಮೊದಲು ಆರ್ಯಪುರ ಎಂದು ಕರೆಯಲಾಗುತ್ತಿತ್ತು. ಆಯಾಹೊಳೆ, ಆರ್ಯಪುರ, ಐಬಳ್ಳಿ ಇವು ಐಹೊಳೆಯ ಕುರಿತು ಶಾಸನಗಳಲ್ಲಿ ಕಂಡುಬರುವ ಹೆಸರುಗಳು. ಕ್ರಿಸ್ತಶಕ 5ನೇ ಶತಮಾನದ ಕಾಲಕ್ಕೆ ದೊಡ್ಡ ಪಟ್ಟಣವಾಗಿತ್ತಲ್ಲದೆ ಇದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ವರ್ತಕರ ಸಂಘ ಮತ್ತು ವಿದ್ಯಾಪೀಠಗಳು ಇಲ್ಲಿ ಇದ್ದವು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. 5 ಮತ್ತು 6ನೇ ಶತಮಾನಗಳ ಕಾಲದಲ್ಲಿ ಐಹೊಳೆ ದೊಡ್ಡ ಪಟ್ಟಣವಾಗಿ ಬೆಳೆಯಲಾರಂಭಿಸಿತು. ಇದನಂತರ ಇಲ್ಲಿ ನೂರಾರು ದೇವಮಂದಿರಗಳು ನಿರ್ಮಾಣವಾದವು. ಈ ದೇವಾಲಯಗಳು ಹಲವು ವರ್ಷಗಳಿಂದ ಜನರ ವಾಸತಾಣಗಳಾಗಿದ್ದವು. ಪುರಾತತ್ವ ಇಲಾಖೆ ಸ್ವಾತಂತ್ರ್ಯ ನಂತರ ಅತಿಕ್ರಮಣಕಾರರಿಂದ ದೇವಾಲಯವನ್ನು ಮುಕ್ತಿಗೊಳಿಸಿ ಜೀರ್ಣೋದ್ಧಾರಗೊಳಿಸಿತು. ಇಲ್ಲಿನ ಅನೇಕ ದೇವಾಲಯಗಳಿಗೆ ಹಿಂದೆ ಇದರಲ್ಲಿ ವಾಸವಾಗಿದ್ದ ವ್ಯಕ್ತಿಗಳ ಹೆಸರೇ ಇಂದಿಗೂ ಅಂಟಿಕೊಂಡಿದೆ. ಪುರಾತತ್ವ ಇಲಾಖೆ ಈ ಐಹೊಳೆಯನ್ನು ಸುಮಾರು 22 ಗುಂಪುಗಳಾಗಿ ವಿಂಗಡಿಸಿದೆ. ನೀವಿಲ್ಲಿ ನೋಡ್ತಾ ಇರೋದು ಇದು ದುರ್ಗಾ ದೇವಾಲಯ. ಅಂದಹಾಗೆ ಇದು ದುರ್ಗಾದೇವಿಯ ದೇವಾಲಯವಲ್ಲ. ಸುತ್ತಲೂ ಇದು ದುರ್ಗಾ ಮಾದರಿಯ ಕಟ್ಟಡ ಇರುವುದರಿಂದ ಇದನ್ನು ದುರ್ಗಾ ದೇವಾಲಯ ಎಂದ ಹೆಸರು ಬಂದಿದೆ. ಕ್ರಿಸ್ತಶಕ 600ರಲ್ಲಿ ಕಟ್ಟಿಸಿದ ಈ ದೇವಾಲಯ ಅತ್ಯಂತ ವಿಶಿಷ್ಟ ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ಮುಂಭಾಗ ಆಯತಾಕಾರದಲ್ಲಿದ್ದು ಹಿಂದಿನ ಭಾಗ ಕುದುರೆಯ ಲಾಳಾಕಾರದಲ್ಲಿ ಅಂದರೆ ಅರ್ಧವೃತ್ತಾಕಾರದಲ್ಲಿದೆ. ಗರ್ಭಗುಡಿಯ ಸುತ್ತಲೂ ಸಹ ಕುದುರೆಯ ಲಾಳಾಕಾರದಿದ್ದು ಇದು ವಿಶೇಷವಾಗಿದೆ. 2 ಪ್ರದಕ್ಷಿಣಾ ಪಥಗಳನ್ನು ಹೊಂದಿರುವುದು ಈ ದೇವಸ್ಥಾನದಲ್ಲಿ ವಿಶೇಷ. ದೇವಾಲಯದ ಗೋಡೆಗಳ ಮೇಲೆ ಮತ್ತು ಮುಖಮಂಟಪದಲ್ಲಿ ದೇವನಾಗರಿ ಶೈಲಿಯಲ್ಲಿ ಕೆತ್ತಿದ ಮೂರ್ತಿಗಳನ್ನು ಇಲ್ಲಿ ಕಾಣಬಹುದು.
ನೀವಿಲ್ಲಿ ನೋಡ್ತಾ ಇರೋದು ಲಾಡ್ಕಾನ್ ದೇವಾಲಯ ಅಂತ ಹೆಸರು ಬಂದಿರೋದು. ಕ್ರಿಸ್ತಶಕ ಸುಮಾರು 450ರಲ್ಲಿ ಇದರ ರಚನೆ ಎಂದು ಹೇಳಲಾಗುತ್ತದೆ. ಇದಕ್ಕೆ ಲಾಡ್ಕಾನ್ ದೇವಾಲಯ ಎಂಬ ಹೆಸರು ಬಂದಿರೋದಕ್ಕೆ ಕಾರಣ, ಸುಮಾರು ಶತಮಾನಗಳ ಹಿಂದೆ ಲಾಡ್ಕಾನ್ ಎಂಬ ಮುಸಲ್ಮಾನ್ ವ್ಯಕ್ತಿ ಇದರಲ್ಲಿ ವಾಸವಾಗಿದ್ದ ಎಂದು ಈ ಗುಡಿಗೆ ಈ ಹೆಸರನ್ನು ಇಡಲಾಗಿದೆ. ಅಂದರೆ ಈ ಹೆಸರು ಹಾಗೆ ಅಂಟ್ಕೊಂಡು ಬಂದಿದೆ. ಇದರ ಹತ್ತಿರದಲ್ಲೇ ಇರೋದು ಇನ್ನೊಂದು ಗುಡಿ, ಹುಚ್ಚಿಮಲ್ಲಿ ಗುಡಿ ಅಂತ. ಇದು ನಾಗರ ಶೈಲಿಯ ಇನ್ನೊಂದು ದೇವಾಲಯ. ಕ್ರಿಸ್ತಶಕ 6 ಮತ್ತು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಹುಚ್ಚುಮಲ್ಲಿ ಎಂಬ ವೃದ್ಧೆಯು ಇದರಲ್ಲಿ ವಾಸವಾಗಿದ್ದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇದರ ಮೇಲೆ ರೇಖಾನಾಗರ ಶೈಲಿಯ ಶಿಖರವಿದ್ದು ಹಲವಾರು ಸುಂದರ ಶಿಲ್ಪಗಳಿಂದ ಅಲಂಕೃತವಾಗಿರುವ ಈ ಗುಡಿಯಲ್ಲಿ ಕಾರ್ತಿಕೇಯ ಉಬ್ಬು ಶಿಲ್ಪ ಗಮನಾರ್ಹವಾಗಿದೆ. ಇತ್ತೀಚೆಗೆ ಇದನ್ನು ಕಾರ್ತಿಕೇಯ ಗುಡಿ ಎಂದು ಕರೆಯಲಾಗುತ್ತದೆ. ಐಹೊಳೆಯಲ್ಲಿ ನೋಡಲಿಕ್ಕೆ ತುಂಬ ಪ್ಲೇಸ್ಗಳಿದ್ದಾವೆ. ಅದರಲ್ಲಿ ಐಹೊಳೆ ದುರ್ಗಾ ದೇವಾಲಯ ಒಂದಿದೆ, ಮತ್ತು ಕೆಲವೊಂದು ಶಿವನ ದೇವಾಲಯ ಕೂಡ ಇಲ್ಲೇ ಇದೆ. ಮತ್ತು ಐಹೊಳೆದು ಮ್ಯೂಸಿಯಂ ಕೂಡ ಇಲ್ಲೇ ಇರೋದು. ಆ ಮ್ಯೂಸಿಯಮ್ನೂ ನೋಡ್ಬೋದು. ಮತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಕರೆಕ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಂದ ಐಹೊಳೆ ನೋಡಿಕೊಂಡು ಈಗ ಡೈರೆಕ್ಟು ಇಲ್ಲಿಂದ ತುಂಗಭದ್ರಾ ಡ್ಯಾಮ್ ಮತ್ತು ಹಂಪಿ ಕಡೆ ಹೊರಡ್ತಾ ಇದ್ದೀವಿ. ಓಕೆ, ನೋಡೋಣ ಮತ್ತೆ. ಬರ್ತಾ ಇಲ್ಲಿ ವಿಂಡ್ ಫ್ಯಾನ್ ನೋಡ್ತಾ ಬಂದೆ. ಇಲ್ಲೊಂದು HRGSP ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಹಾಕಿದ್ದಾರೆ. ಹಾಗೆ ಬರ್ತಾ ಇಲ್ಲಿ ನೋಡಿದ್ರೆ ಫುಲ್ಲು ವಿಂಡ್ ಫ್ಯಾನಿಂದು ಪ್ರೊಪೆಲ್ಲರ್ ಏನೋ ಕರೀತಾರೆ, ಇಲ್ಲೇ ಇಟ್ಟಿದ್ದಾರೆ ನೋಡಿ ಫುಲ್ಲು. ಮೊನ್ನೆ ಆ ಕಡೆ ಹೋಗಿ ನೋಡೋಣ. ಇದೇ ನೋಡಿ ಅದ್ರ ಫ್ರಂಟು. ಆ ಪ್ರೊಪೆಲ್ಲರ್ ನೋಡಿ ಎಷ್ಟು ದೊಡ್ಡ ಇದೆ ಅಂದರೆ, ಅದು ಪರಮಾತ್ಮ ಫಿಲ್ಮಲ್ಲಿ ಅಪ್ಪು ಸರ್ ಅವ್ರದ್ದು ಪ್ರೈವೇಟ್ ಒಂದು ಕಂಪ್ನಿಯನ್ನು ರೆಡಿ ಮಾಡ್ತಾರಲ್ಲ, ಅದೇ ಥರ ಇರಬೇಕು. ಎಷ್ಟೆಷ್ಟು ದೊಡ್ಡ ಇದೆ ನೋಡಿ ಪ್ರೊಪೆಲ್ಲರ್ಸು. ಓಕೆ, ಇಲ್ಲಿಂದ ಬಂದರೆ ಫುಲ್ಲು ಅದೇ ಸಿಗೋದು. ಒಂದು 10 ಕಿಲೋಮೀಟ್ರು ಫುಲ್ ಅದೇ ಇದೆ. ಓಕೆ, ಅಲ್ಲಿ ತನಕ ಇದೆ, ಲಾಸ್ಟ್ ಎಂಡ್ ತನಕ. ಇಲ್ಲೇ ಒಂದು ಹೋಟೆಲ್ ಬಂದ್ವಿ. ಇನ್ನು ಜಸ್ಟ್ 40 ಕಿಲೋಮೀಟ್ರ್ ಇದೆ. ಹಾಗೆ ಇದು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ, ನೋಡೋಣ ಊಟ ಏನೇನು ಸಿಗತ್ತೆ ಅಂತ. ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ವಿ ಇಲ್ಲೇ. ಓಕೆ, ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನು ಒಂದು 40 ಕಿಲೋಮೀಟ್ರನೇ ಇದೆಯಂತೆ. ಇನ್ನು ಜಸ್ಟ್ ಒಂದು 40 ಕಿಲೋಮೀಟ್ರ್ ಇದೆ. ಹಾಗೆ ತುಂಗಭದ್ರಾ ಡ್ಯಾಮ್ ಅಲ್ಲಿಂದ ಅದೇ ರೂಟ್ಗೆ ಆಗೋದಂತೆ. ಅಲ್ಲಿಂದ ಅಲ್ಲಿಗೆ ಹೊರಡ್ತೀವಿ. ಸಿಕ್ಕಾಪಟ್ಟೆ ಗಾಳಿ ಮಾತ್ರ ಈ ಕಡೆ. ಅದಕ್ಕೆ ಅವರು ವಿಂಡ್ ಮಿಲ್ಲನ್ನು ಯೂಸ್ ಮಾಡಿ ಫೋರನ್ನು ಬರೀತಾರೆ ಅನ್ಕೋತೀನಿ. 43 ಕಿಲೋಮೀಟ್ರ್ ಇದೆ ಹೊಸಪೇಟೆ. ಹಿಂದ್ಗಡೆ ಇಲ್ಲಿದ್ದ ಒಂದು ಫಸ್ಟ್ ಇಲ್ಲಿ ಒಂದು ಕಮಾನ್ ಬರುತ್ತೆ. ಟೋಲು ಟೋಲಿದ್ದ ಒಂದು ಫಸ್ಟ್ ಒಂದು ರೈಟ್ ಸೈಡಿಗೆ ಒಂದು ಹೋಗ್ಬೇಕಂದ್ರೆ ಲೆಫ್ಟ್ ಸೈಡಿಗೆ ಒಂದು ದಾರಿ ಬರುತ್ತೆ. ಲೆಫ್ಟ್ ಸೈಡಿಗೆ
ಅಲ್ಲಿಂದ ಸೀದಾ ಹೋದರೆ ನಿಮಗೆ ಆಂಜನೇಯದ್ರ ಬೆಟ್ಟ, ಹಂಪಿ ಅದೆಲ್ಲ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಅಲ್ಲಿ ರೋಡ್ ಎಂತ ತೋರಿಸು ಮ್ಯಾಪಲ್ಲಿ? ಹಾಂ ಅದೇ ಟೋಲು. ಮುಂದೆ ಹೋಗಿಟ್ಟಾರ್ನು, ಮುಂದೆ ಹೋಗಿಟ್ಟಾರ್ನು, ಮುಂದೆ ಹೋಗ್ತಾರ ನಂದು. ಹಾಂ ಇದೇ ರೋಡ್, ಇದೇ ರೋಡ್. ಹೊಸಪೇಟೆ ಹೋಗ್ತಾ ಇಲ್ಲಿ ತುಂಗಭದ್ರಾ ಡ್ಯಾಮನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಈಗ ಎಂಟ್ರೆನ್ಸ್ ಟಿಕೆಟ್ ತಗೋತಿದ್ದಾರೆ. ನೋಡೋಣ ಇಲ್ಲಿಂದ ಹೊಸಪೇಟೆ ಟು ಹಂಪಿ.